ಇನ್ನು ಧಾರವಾಡ ಕ್ಷೇತ್ರದ ಬಗ್ಗೆ ನೋಡೋದಾದ್ರೆ ಧಾರವಾಡ ಕ್ಷೇತ್ರಕ್ಕೆ ಯಾರಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ? ಸಚಿವ ಪ್ರಹ್ಲಾದ್ ಜೋಶಿ ಈಗಾಗಲೇ ಬಿಜೆಪಿಯ ಅಭ್ಯರ್ಥಿ. ಅವರ ಎದುರು ಸ್ಪರ್ಧೆ ಮಾಡುವಂತಹ ಸಮರ್ಥ ಅಭ್ಯರ್ಥಿ ಯಾರು? ಪಂಚಮಸಾಲಿ ಸಮುದಾಯಕ್ಕೆ ಮಣೆ ಹಾಕುತ್ತಾ ಹಾಗಾದ್ರೆ ಕಾಂಗ್ರೆಸ್ ಧಾರವಾಡ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಗ್ತಾರಾ ಶಿವಲೀಲಾ ಕುಲಕರ್ಣಿ? ಧಾರವಾಡ ಕ್ಷೇತ್ರಕ್ಕೆ ಯಾರಾಗ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅನ್ನೋದು ಈಗಿರುವಂತಹ ಪ್ರಶ್ನೆ. ಪ್ರಹ್ಲಾದ್ ಜೋಶಿ ಅವರ ಕ್ಷೇತ್ರ, ಅವರಿಗೆ ಟಕ್ಕರ್ ಕೊಡಬಲ್ಲ ಸಮರ್ಥ ಅಭ್ಯರ್ಥಿ ಯಾರು ಅಂತ ಕಾಂಗ್ರೆಸ್ ನೋಡ್ತಾ ಇದೆ. ಶಿವಲೀಲಾ ಕುಲಕರ್ಣಿ ಅಭ್ಯರ್ಥಿ ಆಗ್ತಾರ? ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಅವರ ಹೆಸರು ಈಗ ಪ್ರಸ್ತಾಪ ಆಗ್ತಾ ಇದೆ. ಧಾರವಾಡದಿಂದ ಕಣಕ್ಕಿಳಿಯುವಂತೆ ರಾಜ್ಯ ನಾಯಕರು ಅವರನ್ನ ಒತ್ತಾಯ ಮಾಡ್ತಾ ಇದ್ದಾರೆ. ಜೋಶಿ ವಿರುದ್ಧ ಏನಾದ್ರೂ ಶಿವಲೀಲಾ ಅಭ್ಯರ್ಥಿ ಆದ್ರೆ ಆಗ ಅಲ್ಲಿ ಟಫ್ ಫೈಟ್ ಆಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಬಹುತೇಕ ಶಿವಲೀಲಾ ಕುಲಕರ್ಣಿ ಅವರೇ ಅಭ್ಯರ್ಥಿ ಆಗುವಂತಹ ಸಾಧ್ಯತೆ ದಟ್ಟವಾಗ್ತಾ ಇದೆ. ಪ್ರಹ್ಲಾದ್ ಜೋಶಿ ವಿರುದ್ಧ ಹಾಗಿದ್ರೆ ವಿನಯ್ ಕುಲಕರ್ಣಿ ಪತ್ನಿಯನ್ನ ಕಣಕ್ಕಿಳಿಸ್ತಾರಾ ಅನ್ನೋದೇ ಈಗಿರುವಂತಹ ಕುತೂಹಲ. ಪ್ರಹ್ಲಾದ್ ಜೋಶಿ ಅವರು ಅಲ್ಲಿ ಬಹಳ ಪ್ರಭಾವಿ ಅಭ್ಯರ್ಥಿ, ಹಾಲಿ ಸಂಸದರು, ಕೇಂದ್ರ ಸಚಿವರು. ಹಾಗಿದ್ದಾಗ ಅವರ ವಿರುದ್ಧ ಒಬ್ಬ ಟಫ್ ಕ್ಯಾಂಡಿಡೇಟ್ ಅನ್ನ ಕಣಕ್ಕಿಳಿಸಬೇಕಾಗುತ್ತೆ. ಜೊತೆಗೆ ಜಾತಿ ಲೆಕ್ಕಾಚಾರ ಕೂಡ ಅಲ್ಲಿ ಪ್ರಭಾವ ಬೀರುತ್ತೆ. ಈ ಹಿನ್ನೆಲೆಯಲ್ಲಿ ಧಾರವಾಡದಿಂದ ಕಣಕ್ಕಿಳಿಯುವಂತೆ ಶಾಸಕ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಅವರನ್ನ ರಾಜ್ಯ ನಾಯಕರು ಒತ್ತಾಯ ಮಾಡ್ತಾ ಇದ್ರು. ಹಾಗಿದ್ರೆ ಅವರನ್ನೇ ಕ್ಷೇತ್ರಕ್ಕೆ ಅಭ್ಯರ್ಥಿಯನ್ನಾಗಿಸ್ತಾರ? ಪಂಚಮಸಾಲಿ ಸಮುದಾಯಕ್ಕೆ ಕಾಂಗ್ರೆಸ್ ಮಣೆ ಹಾಕುತ್ತಾ? ಸಚಿವ ಪ್ರಹ್ಲಾದ್ ಜೋಶಿ ಅವರ ಎದುರು ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಅವರನ್ನೇ ಕಾಂಗ್ರೆಸ್ ಹಾಗಿದ್ರೆ ಕಣಕ್ಕಿಳಿಸುತ್ತಾ ಅನ್ನೋದು ಸದ್ಯದ ಕುತೂಹಲ ಆಗಿದೆ. ಒಂದೊಮ್ಮೆ ಶಿವಲೀಲಾ ಅವರನ್ನೇ ಕಣಕ್ಕಿಳಿಸಿದ್ದೆ ಅದೆಲೆಯ ಸದೃಶಗಳನ್ನು ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಇವರೇ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಇವರನ್ನ ಕಣಕ್ಕಿಳಿಸಲಾಗುತ್ತಾ ಅನ್ನೋದೇ ಸದ್ಯದ ಕುತೂಹಲ ಆಗಿದೆ. ಇವರೇನಾದ್ರೂ ಅಭ್ಯರ್ಥಿ ಆದ್ರೆ ಆಗ ಅಲ್ಲಿ ಟಫ್ ಫೈಟ್ ಆಗುವಂತಹ ಚಾನ್ಸಸ್ ಕಂಡು ಬರ್ತಾ ಇದೆ. ಕಾಂಗ್ರೆಸ್ಗೆ ಅಭ್ಯರ್ಥಿಗಳ ಕೊರತೆ ಬಹಳ ಕಾಡ್ತಾ ಇರುವಂತದ್ದು. ಯಾಕಂದ್ರೆ ಎಲ್ಲಾ ಹಾಲಿ ಸಂಸದರು ಕೂಡ 25 ಕ್ಷೇತ್ರಗಳಲ್ಲಿ ಬಿಜೆಪಿಯವರೇ ಇರುವಂತಹ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಒಂದು ಪ್ರಭಾವಿ ಅಭ್ಯರ್ಥಿಯನ್ನ ಕಣಕ್ಕಿಳಿಸಬೇಕು ಹೋದ್ರೆ ಒಂದು ಫೈಟ್ ಕೊಡೋದಕ್ಕೆ ಸಾಧ್ಯ ಆಗಲ್ಲ. ಆ ಹಿನ್ನೆಲೆಯಲ್ಲೇ ಪ್ರಭಾವಿ ಸಮುದಾಯದ ನಾಯಕರು ಯಾರಿದ್ದಾರೆ ಅವರ ಹುಡುಕಾಟದಲ್ಲಿದ್ದಂತಹ ಕಾಂಗ್ರೆಸ್ ಪಾಲಿಗೆ ಧಾರವಾಡ ಕ್ಷೇತ್ರಕ್ಕೆ ಬರೋದಾದ್ರೆ ಅದು ವಿನಯ್ ಕುಲಕರ್ಣಿ ಅವರ ಪತ್ನಿ ಅವರನ್ನ ಕಣಕ್ಕಿಳಿಸುವಂತಹ ಪ್ಲಾನಿಂಗ್ ನಡೀತಾ ಇದೆ. ಈಗಾಗಲೇ ಆ ಬಗ್ಗೆ ಡಿಸ್ಕಷನ್ಗಳಾಗಿರುವಂಥದ್ದು. ಇವತ್ತೇನಾದ್ರೂ 2ನೇ ಪಟ್ಟಿ ರಿಲೀಸ್ ಆದ್ರೆ ಆ ಪಟ್ಟಿಯಲ್ಲಿ ಅವರ ಹೆಸರು ಇರುತ್ತಾ ಅನ್ನೋದೇ ಸದ್ಯದ ಕುತೂಹಲ. ಈಗ ಟಿಕೆಟ್ ಫೈಟ್ ಬಹಳ ಜೋರಾಗಿ ನಡೀತಾ ಇದೆ. ಬಿಜೆಪಿ ಈಗಾಗಲೇ ಅನೌನ್ಸ್ ಮಾಡಿರುವಂತಹ ಕ್ಷೇತ್ರ, ಅಲ್ಲಿರುವಂತಹ ಅಭ್ಯರ್ಥಿಗಳನ್ನ ನೋಡಿ ಅವರಿಗೆ ಟಕ್ಕರ್ ಕೊಡಬಲ್ಲ ಸಮರ್ಥ ಅಭ್ಯರ್ಥಿಗಳನ್ನ ಹಾಕ್ತಾ ಇದೆ ಕಾಂಗ್ರೆಸ್. ಪಕ್ಕ ಲೆಕ್ಕಾಚಾರ ಪ್ಲಾನ್ ಅನ್ನ ಮಾಡಿ ಈಗ ಅಭ್ಯರ್ಥಿಯನ್ನ ಕಣಕ್ಕಿಳಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ. ಯಾಕಂದ್ರೆ ಜಾತಿ ಲೆಕ್ಕಾಚಾರ ಆಗಿರಬಹುದು, ಬಹಳ ಪ್ರಬಲವಾಗಿ ಟಕ್ಕರ್ ಕೊಡಬಹುದಾದಂತಹ ಅಭ್ಯರ್ಥಿಗಳನ್ನೇ ಹುಡುಕಿ ಕಣಕ್ಕೆ ಇಳಿಸ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಕೂಡ. ಬಿಜೆಪಿ ಯಾವ ಲೆಕ್ಕಾಚಾರವನ್ನ ಹಾಕಿ ಅಭ್ಯರ್ಥಿಗಳನ್ನ ಅನೌನ್ಸ್ ಮಾಡಿದೆಯೋ ಅದೇ ಲೆಕ್ಕಾಚಾರವನ್ನ ಮುಂದೆ ಇಟ್ಕೊಂಡು ಕಾಂಗ್ರೆಸ್ ಕೂಡ ಇಲ್ಲಿ ಅಭ್ಯರ್ಥಿಗಳನ್ನ ಹುಡುಕ್ತಾ ಇದೆ. ಪ್ರಹ್ಲಾದ್ ಜೋಶಿ ಪ್ರಭಾವಿ ನಾಯಕರು, ಹಾಗಾಗಿ ಅವರಿಗೆ ಸಮರ್ಥವಾಗಿ ಟಕ್ಕರ್ ಕೊಡಬಲ್ಲ ಮತ್ತೊಬ್ಬ ಅಭ್ಯರ್ಥಿಗಾಗಿ ಕಾಂಗ್ರೆಸ್ ಹುಡುಕಾಟವನ್ನ ನಡೆಸ್ತಾ ಇತ್ತು. ವಿನಯ್ ಕುಲಕರ್ಣಿ ಅವರ ಪತ್ನಿಯ ಹೆಸರು ಈಗ ಮುನ್ನೆಲೆಯಲ್ಲಿದೆ. ರಾಜ್ಯ ನಾಯಕರು ಕೂಡ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಅವರೇ ಆ ಕ್ಷೇತ್ರದಿಂದ ಅಖಾಡಕ್ಕಿಳಿಬೇಕು ಅನ್ನುವಂತಹ ಒತ್ತಾಯ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟೇ ಒಂದು ಕನ್ಫರ್ಮ್ ಆದೇಶ ಹೊರಗಡೆ ಬರಬೇಕು. ಇನ್ನೂ ಕೂಡ ಪಟ್ಟಿ ಅನೌನ್ಸ್ ಆಗಿಲ್ಲ. ಅನೌನ್ಸ್ ಆದ ತಕ್ಷಣ ಅದ್ರ ಬಗ್ಗೆ ಒಂದು ಕ್ಲಾರಿಟಿ ಖಂಡಿತ ಸಿಗುತ್ತೆ. ಇದೇ ರೀತಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಕೂಡ ಕಾಂಗ್ರೆಸ್ ಲೆಕ್ಕಾಚಾರ ಹಾಕಿದೆ. ಬಿಜೆಪಿ ಅನೌನ್ಸ್ ಮಾಡಿರುವಂತಹ ಅಭ್ಯರ್ಥಿಗಳನ್ನ ನೋಡಿ, ಬಿಜೆಪಿ ಲೆಕ್ಕಾಚಾರವನ್ನ ನೋಡಿ ಅಲ್ಲಿನ ಜಾತಿ ಆಧಾರದ ಮೇಲೆ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸೋದಕ್ಕೆ ಕೊನೆ ಕ್ಷಣದ ತನಕವೂ ಕೂಡ ಒಂದಷ್ಟು ಬದಲಾವಣೆಗಳನ್ನ ಕಾಂಗ್ರೆಸ್ ತನ್ನ ಪಟ್ಟಿಯಲ್ಲಿ ಮಾಡ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪರಮೇಶ್ವರ್ ಸಂಪರ್ಕದಲ್ಲಿದ್ದಾರೆ. ಪರಮೇಶ್ವರ್, ಇಲ್ಲಿ ಪ್ರಹ್ಲಾದ್ ಜೋಶಿ ಅವರಿಗೆ ಟಕ್ಕರ್ ಕೊಡಬಲ್ಲ ಒಬ್ಬ ಪ್ರಬಲ ಅಭ್ಯರ್ಥಿ, ಜಾತಿಯ ಆಧಾರದ ಮೇಲೆಯೂ ಆಗಿರಬಹುದು, ಮತ್ತೊಂದು ಕಡೆ ಪ್ರಹ್ಲಾದ್ ಜೋಶಿ ಪ್ರಭಾವಿ ನಾಯಕರು ಕೂಡ ಹೌದು. ಹಾಗಾಗಿ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಅವರನ್ನ ಕಣಕ್ಕಿಳಿಸಬೇಕು ಅಂತ ಕಾಂಗ್ರೆಸ್ ನೋಡ್ತಾ ಇದೆ. ಸೊ ಅವರ ಪ್ರಭಾವ, ಆ ಜಾತಿಯ ಪ್ರಭಾವ ಯಾವ ರೀತಿಯಾಗಿದೆ ಕ್ಷೇತ್ರದಲ್ಲಿ? ಇದು ಪ್ರಹ್ಲಾದ್ ಜೋಶಿ ಅವರಿಗೆ ಟಕ್ಕರ್ ಕೊಡಬಲ್ಲದ? ಶ್ವೇತಾ, ಏನಂತಂದ್ರೆ ಸತತವಾಗಿ 5ನೇ ಬಾರಿಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರು ಒಂದು ಕಡೆ ಈಗಾಗಲೇ ಚುನಾವಣೆಗೆ ಸ್ಪರ್ಧೆ ಮಾಡಿರುವಂತದ್ದು, ಒಂದ್ ಕಡೆ ಈಗಾಗಲೇ ಪ್ರಚಾರನ ಕೂಡ ಆರಂಭ ಮಾಡಿದ್ದಾರೆ. ಅದರಲ್ಲೂ ಕೂಡ ಪ್ರಮುಖವಾಗಿ ಇನ್ನೂವರೆಗೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಕೂಡ
ಇವತ್ತಿಗೂ ಕೂಡ ಇನ್ನೂ ಹೆಸರು ಪ್ರಸ್ತಾಪನ ಮಾಡಿಲ್ಲ. ಯಾಕಂತಂದ್ರೆ ರೇಸ್ ನಲ್ಲಿ ಇರ್ತಕ್ಕಂಥವ್ರು ಒಂದ್ ಕಡೆ ನೋಡೋದಾದ್ರೆ ಮಾಜಿ ಸಚಿವ ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಕುಲಕರ್ಣಿ ಒಂದ್ ಕಡೆ ಅವರು ರೇಸ್ ನಲ್ಲಿ ಇದ್ರು, ಮತ್ತು ಜೊತೆಗೆ ವಿನೋದ್ ಹೊಸಟ್ಟಿ ಯುವ ನಾಯಕನು ಕೂಡ ಈಗಾಗಲೇ ಲಿಂಗಾಯತ್ ಕಮ್ಯುನಿಟಿಯಲ್ಲಿ ಇವರು ಸ್ಪರ್ಧೆಗೆ ಈಗಾಗಲೇ ಮುಂಚೂಣಿಯಲ್ಲಿರುವಂತಹ ನಾಯಕರುಗಳು. ಸದ್ಯಕ್ಕೆ ಇನ್ನೂ ಕೂಡ ಕಾಂಗ್ರೆಸ್ 2ನೇ ಪಟ್ಟಿ ರಿಲೀಸ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಇನ್ನೂ ಯಾರನ್ನ ಇಳಿಸಬೇಕು ಅನ್ನೋದು ಕೂಡ ಒಂದ್ ಕಡೆ ವಿಚಾರಣೆ ಹಂತದಲ್ಲಿರುವಂತದ್ದು. ಪ್ರಮುಖವಾಗಿ ಈಗಾಗಲೇ ಧಾರವಾಡ ಜಿಲ್ಲೆಯಲ್ಲಿ ಕೂಡ ಈಗಾಗಲೇ ಪ್ರಮುಖ 18 ಲಕ್ಷಕ್ಕಿಂತ ಹೆಚ್ಚು ಮತಗಳು, ಅದರಲ್ಲಿ ಪ್ರಮುಖವಾಗಿ 7 ರಿಂದ 8 ಲಕ್ಷದವರೆಗೂ ಕೂಡ ಲಿಂಗಾಯತ್ ಮತಗಳ ಹೆಚ್ಚಿನ ಪ್ರಮಾಣ ನಿರ್ಣಾಯಕ ಪಾತ್ರ ವಹಿಸ್ತಕ್ಕಂತಹ ಲಿಂಗಾಯತ್ ಮತಗಳನ್ನ ನಿರ್ಣಾಯಕ ಮತಗಳಾಗಿರುವಂತದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಲಿಂಗಾಯತ್ ನಾಯಕರನ್ನ ಯಾರನ್ನ ಇಳಿಸ್ತಾರೆ ಕಾಂಗ್ರೆಸ್ ನಿಂದ ಅನ್ನೋದು ಕೂಡ ಇನ್ನೂ ನಿಗೂಢವಾಗಿರುವಂತದ್ದು. ಇವತ್ತು ಅಥವಾ ನಾಳೆ ಬೆಳಗ್ಗೆ ಅಂದ್ರೆ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಹೆಸರು ಕೂಡ ಪ್ರಕಟವಾಗುವ ಸಾಧ್ಯತೆಗಳು ಕೂಡ ಸದ್ಯ. ಪರಮೇಶ್ವರ್, ಈ ಬಗ್ಗೆ ಡೀಟೇಲ್ಸ್ ಪಡಿತೀವಿ. ಅಧಿಕೃತ ಘೋಷಣೆ ಆಗಿಲ್ಲ, ಅದಕ್ಕೂ ಮುಂಚೆಯೇ ಧಾರವಾಡದ ಕೈ ಅಭ್ಯರ್ಥಿ ಹೆಸರು ವೈರಲ್ ಆಗ್ತಾ ಇದೆ. ಧಾರವಾಡ ಕ್ಷೇತ್ರಕ್ಕೆ ಇನ್ನೂ ಕೂಡ ಅಭ್ಯರ್ಥಿಯನ್ನ ಘೋಷಿಸಿಲ್ಲ ಕಾಂಗ್ರೆಸ್. ಇವತ್ತು 2ನೇ ಪಟ್ಟಿ ರಿಲೀಸ್ ಆಗ್ಬಹುದು ಅಂತ ಹೇಳಲಾಗ್ತಾ ಇದೆ. ಆದ್ರೆ ಘೋಷಣೆಗೂ ಮುಂಚೆನೆ ವಿನೋದ್ ಅಸೂಟಿ ಅವರ ಪೋಸ್ಟರ್ ಈಗ ವೈರಲ್ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವಿನೋದ್ ಅಸೂಟಿ ಪರ ಪೋಸ್ಟರ್ಗಳು ಕಂಡು ಬರ್ತಾ ಇದೆ. ಧಾರವಾಡದ ಕಾಂಗ್ರೆಸ್ ಅಭ್ಯರ್ಥಿ ವಿನೋದ್ ಅಸೂಟಿ ಅಂತ ಪೋಸ್ಟ್, ಗೆಲ್ಲೋ ಕುದುರೆ, ಉತ್ತರ ಕರ್ನಾಟಕದ ಹುಲಿ ಅಂತ ಪೋಸ್ಟ್ ಹಾಕ್ತಾ ಇದ್ದಾರೆ. ವಿನಯ್ ಕುಲಕರ್ಣಿ ಅವರ ಪತ್ನಿ ಶಿವಲೀಲಾ ಅವರಿಗೆ ಸಿಗಬಹುದು ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವ ಬೆನ್ನಲ್ಲೇ ಈ ಒಂದು ಪೋಸ್ಟರ್ ವೈರಲ್ ಆಗ್ತಾ ಇದೆ. ಇನ್ನೂ ಕೂಡ ಕ್ಷೇತ್ರಕ್ಕೆ ಕಾಂಗ್ರೆಸ್ ಅಭ್ಯರ್ಥಿ ಯಾರು ಅನ್ನೋದು ಫೈನಲ್ ಆಗಿ ಅಥವಾ ಅದರ ಹೆಸರು ಘೋಷಣೆ ಆಗಿಲ್ಲ, ಪಟ್ಟಿ ರಿಲೀಸ್ ಆಗಿಲ್ಲ. ಅದಕ್ಕೂ ಮುಂಚೆನೆ ವೈರಲ್ ಆಗ್ತಾ ಇರುವಂತಹ ಹೆಸರಿದು. ಪ್ರಹ್ಲಾದ್ ಜೋಶಿ ವಿರುದ್ಧ ವಿನಯ್ ಕುಲಕರ್ಣಿ ಪತ್ನಿಯನ್ನ ಕಣಕ್ಕಿಳಿಸ್ತಾರ, ಅಥವಾ ಈ ವೈರಲ್ ಆಗ್ತಾ ಇರುವಂತಹ ಪೋಸ್ಟ್ ಏನನ್ನು ಸೂಚಿಸ್ತಾ ಇದೆ? ಗೆಲ್ಲೋ ಕುದುರೆ, ಉತ್ತರ ಕರ್ನಾಟಕದ ಹುಲಿ ಅಂತ ವಿನೋದ್ ಅಸೂಟಿ ಅವರ ಪರವಾಗಿ ಭಾರಿ ಕ್ಯಾಂಪೇನ್ ಈಗ ಕಂಡು ಬರ್ತಾ ಇದೆ. ಅವ್ರು ಸ್ಪರ್ಧೆ ಮಾಡಿದ್ರೆ ಗೆಲುವು ಖಚಿತ ಅಂತ ಈ ರೀತಿಯ ಪೋಸ್ಟರ್ಗಳನ್ನ ಹಾಕೊಂಡಿದ್ದಾರೆ. ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಅಭ್ಯರ್ಥಿ ಹೆಸರು ಘೋಷಣೆಯಾಗೋದಕ್ಕೂ ಮುಂಚೆನೆ ಈ ಹೆಸರು ವೈರಲ್ ಆಗ್ತಾ ಇದೆ ಧಾರವಾಡ ಕ್ಷೇತ್ರದಲ್ಲಿ. ಘೋಷಣೆಗೂ ಮೊದಲೇ ವಿನೋದ್ ಅಸೂಟಿ ಪೋಸ್ಟರ್ ವೈರಲ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.